ರೇವಂತ್ ರೆಡ್ಡಿ ಅವರಿಗೆ ಒಂದು ಪೀಕಿಲಾಟ ಶುರುವಾಗ್ಬಿಟ್ಟಿದೆ. ಅವರ ಅಮೆರಿಕ ಪ್ರವಾಸವನ್ನು ನಿರ್ಬಂಧ ಮಾಡಲಾಗಿದೆ ಅಂತ ಹೇಳಿ. ಇದು ಇಡೀ ತೆಲಂಗಾಣಕ್ಕೆ ಮಾಡಿದಂಥ ಅವಮಾನ. ತೆಲಂಗಾಣದ CM ರೇವಂತ್ ರೆಡ್ಡಿ ನನಗೆ ಬರೀ ಆದಂಥ ಅವಮಾನ ಅಲ್ಲ, ಇಡೀ ತೆಲಂಗಾಣದ ಜನತೆಗೆ ಇಲ್ಲಿ ಕೇಂದ್ರದವರು ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ಅಲ್ಲಿನ CM ರೇವಂತ್ ರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಗುಜರಾತ್ CM ಭೇಟಿಗೆ ಅನುಮೋದನೆ ಕೊಟ್ಟರು. ಆದರೆ ರಾಜಕೀಯ ಕಾರಣಗಳಿಗೆ ಇಲ್ಲೇನಾಗ್ಬಿಟ್ಟಿದೆ, ಈಗ ಒಂದು ರಾಜ್ಯದ CM ಏನಾದರೂ ಈಗ ಬೇರೆ ದೇಶಕ್ಕೆ ಪ್ರವಾಸಕ್ಕೆ ಹೋಗಬೇಕು ಅಂದರೆ ಆತ ಕಾರಣಗಳನ್ನು ಕೊಡಬೇಕು. ಯಾವ ರಾಜ್ಯದ CM ಆದರೂ ಅಷ್ಟೇ, ಕೇಂದ್ರಕ್ಕೆ ಕಾರಣ ಕೊಡಬೇಕು. ಕೇಂದ್ರ ಒಪ್ಕೊಂಡ್ರೆ ಅವ್ರಿಗೆ ವಿದೇಶ ಪ್ರವಾಸ, ಇಲ್ಲದೇ ಇದ್ರೆ ಇಲ್ಲ ಅಂತ. ಇವರೇನು ಈಗ ಇವರು ಅಮೆರಿಕ ಇಂಗ್ಲೆಂಡ್ಗೆ ಹಾಕ್ಕೊಂಡಿದ್ರಪ್ಪ ಪ್ರವಾಸ, ನಾನು ಹೋಗ್ತೀನಿ ಅಂಥೇಳಿ ಇಂಗ್ಲೆಂಡ್ಗೆ ಓಕೆ ಅಂದು ಅಮೆರಿಕಕ್ಕೆ ರೇವಂತ್ ರೆಡ್ಡಿ ಅವರು ಹೋಗುತ್ತಿರುವ ಪ್ರವಾಸದ ಕಾರಣಗಳು ತಮಗೆ ಸಮಂಜಸವಾಗಿ ಕಾಣುತ್ತಿಲ್ಲ ಅಂತ ಅವ್ರು ಹೇಳಿದ ಮಾತ್ರಕ್ಕೇ ರೇವಂತ್ ರೆಡ್ಡಿ ಅಮೆರಿಕಕ್ಕೆ ಹೋಗುವಂತಿಲ್ಲ. ಇಲ್ಲಿ ಇದಕ್ಕೆ ರೇವಂತ್ ರೆಡ್ಡಿಗೆ ಏನಾಗಿದೆ, ಇವ್ರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಮೆರಿಕಕ್ಕೆ ಹೋಗಿದ್ದು ಇವ್ರಿಗೇನು ಸಮಸ್ಯೆ ಇತ್ತು, ಇದು ನನಗೆ ಮಾಡಿದ ಅವಮಾನ ಅಲ್ಲ, ಇದು ಇಡೀ ತೆಲಂಗಾಣದ ಜನತೆಗೆ ಮಾಡಿದಂಥ ಅವಮಾನ. ರಾಜಕೀಯ ಕಾರಣ ಇಟ್ಕೊಂಡು ಗುಜರಾತಿನ CM ಆದರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅವ್ರ ಪಾರ್ಟಿ BJP ಪಾರ್ಟಿಯ CM ಇದ್ದಾರಲ್ಲಿ ಅಂಥೇಳಿ. ತೆಲಂಗಾಣ ಆದರೆ ಬೇರೆ ಪಾರ್ಟಿ ಕಾಂಗ್ರೆಸ್ ಪಕ್ಷ, ಇಲ್ಲಿನ CM ಹೋಗಬಾರ್ದು ಅಂತ ಇದು ಕೆಲಸ ಮಾಡಿದ್ದಾರೆ ಇವರು. ವಿದೇಶಾಂಗ ಸಚಿವಾಲಯ ನನ್ನ ಪ್ರಸ್ತಾವನೆಯನ್ನು ಪರಿಶೀಲನೆ ಮಾಡುತ್ತೆ, ರಾಜಕೀಯ ದೃಷ್ಟಿಕೋನದಿಂದ ಅನುಮೋದನೆ ಕೊಡಲಿಕ್ಕೆ ನಿರಾಕರಿಸಿಬಿಡ್ತಾರೆ ಅವರು. ಕೇಂದ್ರ ಇಂಗ್ಲೆಂಡ್ ಭೇಟಿಯನ್ನು ಅನುಮೋದನೆ ಕೊಟ್ಟಿದೆ, ಆದರೆ ಅಮೆರಿಕಕ್ಕೆ ನಾನು ಹೋಗಕ್ಕೆ ಬಿಡ್ತಾ ಇಲ್ಲ. ನನ್ನ ಪ್ರಸ್ತಾವಿತ ಅಮೆರಿಕ ಪ್ರವಾಸವನ್ನು ತಿರಸ್ಕರಿಸಿದ್ದಾರೆ ಅವರು. BJP ನಾಯಕರು ನನ್ನ ಭೇಟಿಯ ವಿವರಗಳನ್ನು ತಪ್ಪಾಗಿ ನಿರೂಪಿಸಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ BJP ವಿರುದ್ಧವಾಗಿ ರೇವಂತ್ ಅವರ వాగ్దాಳಿ ఇది. మంది మొత్తం మంత్రివర్గము, పార్లమెంట్ సభ్యులు, శాసన మండలి సభ్యులు, శాసన సభ్యులు అందరం ముక్త కంఠంతో కేంద్ర ప్రభుత్వ వైఖరిని ఖండిస్తున్నాము. ఇది ఏ మాత్రం కూడా ఫెడరల్ స్ఫూర్తికి ఇది విరుద్ధము. ఫెడరల్ స్ఫూర్తిని దెబ్బతీసే విధంగా వ్యవహరిస్తున్న నరేంద్ర మోడీ